ಉತ್ತರ ಕನ್ನಡದ ಕಾರವಾರದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಇನ್ನೊಂದು ಕಡೆ ಭಟ್ಕಳದಲ್ಲೂ ಕೂಡ ಮನೆ ಮೇಲೆ ಮರ ಬಿದ್ದಿದೆ. ಮನೆ ಮುಂದೆ ನಿಲ್ಲಿಸಿದ್ದಂಥ 4-5 ವಾಹನಗಳು ಕಂಪ್ಲೀಟ್ ಜಖಮ್ ಆಗಿದೆ ಮರ ಬಿದ್ದ ಪರಿಣಾಮ. ಭಟ್ಕಳದಲ್ಲೂ ಕೂಡ ಮನೆ ಮೇಲೆ ಮರ ಬಿದ್ದು ಮನೆ ಎದುರುಗಡೆ ನಿಲ್ಲಿಸಿದ್ದಂಥ 4-5 ವಾಹನಗಳು ಜಖಮ್ಗೊಂಡಿವೆ. ಪ್ರವಾಹ ಮಟ್ಟದಲ್ಲಿ ಹರಿತಾ ಇದೆ ನದಿಗಳು, ಜನ ಕಂಗಾಲಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮರ ಬಿದ್ದ ಪರಿಣಾಮ ಆ ಮರದ ಅಡಿಗಡೆ 4-5 ವಾಹನಗಳು ಸಿಕ್ಕಾಕೊಂಡಿವೆ. ಒಂದು ಓಮಿನಿ ಇದೆ, ಬೈಕ್ಗಳಿವೆ, ಕಾರ್ ಇದೆ, ಇವೆಲ್ಲ ಸಿಕ್ಕಾಕೊಂಡಿದೆ, ಜಖಮ್ ಆಗಿದೆ. ಇನ್ನೊಂದು ಕಡೆನಲ್ಲಿ ಜನ ಕಂಪ್ಲೀಟ್ ಕಂಗಾಲಾಗ್ಬಿಟ್ಟಿದ್ದಾರೆ. ನದಿಗಳು ಯಾವುದೇ ನದಿಗೆ ಹೋದ್ರೂ ಅದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನೊಂದು ಸ್ವಲ್ಪ ಮಳೆ ಬಂದರೆ ಪ್ರವಾಹನೇ ಅಂತ ಹೇಳೋ ಅವಕಾಶನೇ ಇಲ್ಲ. ಮಳೆ ಬಂದಾಗಿದೆ, ಪ್ರವಾಹನೇ ಸೃಷ್ಟಿಯಾಗಿದೆ. ಶಾಲಾ ಕಾಲೇಜುಗಳಿಗೆ ಕೆಲವು ಕಡೆ ರಜೆ ಇದೆ, ಕೆಲವು ಕಡೆ ರಜೆ ಇಲ್ಲ. ಮಕ್ಕಳು ಅದೇ ನೀರಿನಲ್ಲಿ ಶಾಲೆಗೆ ಹೋಗಬೇಕು, ದಿನನಿತ್ಯದ ಕೆಲಸಕ್ಕೆ ಹೋಗೋರು ಅದೇ ನೀರಿನಲ್ಲಿ ಹೋಗಬೇಕು. ಪರಿಸ್ಥಿತಿ ಭಾಳ ಉದ್ವಿಗ್ನ ಆಗಿದೆ. ಆ ಜಾಗದಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಡೆ ಮಳೆ, ಅದು ಕೂಡ ಒಂದು ನಿಮಿಷ ಬಿಡುವು ಕೊಡದೆ ಸುರಿತಾ ಇದೆ. ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲದೆ ಕೆಲವು ಕಡೆ ಜನ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ರಸ್ತೆ ಬದಿಯಲ್ಲೆಲ್ಲ ನೀರು ನಿಂತು ವಾಹನ ಹೋದರೆ ಪಾದಚಾರಿಗಳು, ಬೈಕಲ್ಲಿ ಹೋಗೋರು ಮಳೆ ಬಂದರೂ ಬರದೇ ಇದ್ರೂ ಒದ್ದೆ ಆಗಬೇಕಂತ ಪರಿಸ್ಥಿತಿ. ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಒದ್ದೆ ಆಗಿ ಶಾಲೆಗೆ ಹೋಗಿ ಪಾಠ ಕೇಳಬೇಕಾದಂಥ ಪರಿಸ್ಥಿತಿ. ಒಟ್ಟಾರೆ ಮುಂಗಾರು ಹಲವು ರೀತಿಯ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ.